ಶೀಟರ್ ಸೈಲೆಂಟ್ ಸುನೀಲ ವಿಚಾರದಲ್ಲಿ ಸಿಸಿಬಿ ಸೈಲೆಂಟ್. ನವೆಂಬರ್ 23ರ ದಾಳಿ ವೇಳೆ ಸೈಲೆಂಟ್ ಸುನೀಲ ಕಾಣೆ ಅಂತ ಹೇಳಿ ಇವರು ಪ್ರಕಟಣೆಯನ್ನ ಹೊರಡಿಸ್ತಾರೆ. ಆದ್ರೆ ಅದು ಆಗಿ 2-3 ದಿನದಲ್ಲೇ 27ರಂದು ಅಂದ್ರೆ ನಿನ್ನೆ ಅಲ್ಲ ಮೊನ್ನೆ ಚಾಮರಾಜಪೇಟೆಯಲ್ಲಿ ಸುನೀಲ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾನೆ. ಇಡೀ ಕಾರ್ಯಕ್ರಮವನ್ನ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದೇ ಈತ. ಬಿಜೆಪಿ ನಾಯಕರನ್ನೆಲ್ಲ ಕರೆಸಿ ಕಾರ್ಯಕ್ರಮವನ್ನ ಮಾಡ್ತಾನೆ. ಸೈಲೆಂಟ್ ಸುನೀಲನ ಬಗ್ಗೆ ಮಾಧ್ಯಮಗಳಲ್ಲಿ ನಿನ್ನೆ ಇಡೀ ವರದಿ ಕೂಡ ಪ್ರಸಾರ ಆದ ನಂತರ ಸಿಸಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಇಲ್ಲ, ನಾವು ಆತನನ್ನ ಕರೆಸಿಕೊಳ್ತೀವಿ, ಆತನ ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈಗ ಸಿಸಿಬಿಯಿಂದ ಸುನೀಲನಿಗೆ ಬುಲಾವನ್ನ ನೀಡಲಾಗಿದ್ದು ನಿನ್ನೆ ಸುನೀಲನ ಮನೆಗೆ ಭೇಟಿ ಕೊಟ್ಟಿದ್ರು ಸಿಸಿಬಿ ಅಧಿಕಾರಿಗಳು. ಸೊ ಇವತ್ತು ಸೈಲೆಂಟ್ ಸುನೀಲ ಸಿಸಿಬಿ ಕಚೇರಿಗೆ ಆಗಮಿಸುವ ಸಾಧ್ಯತೆ ಇದ್ದು ತನ್ನ ವಕೀಲರ ಮೂಲಕ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿಸಿಬಿ ಕಚೇರಿಗೆ ಸುನೀಲ ಬರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾನೆ. ಈ ಹಿಂದೆ ಸುನೀಲನ ಮೇಲಿದ 15ಕ್ಕೂ ಹೆಚ್ಚು ಪ್ರಕರಣಗಳಿದ್ದು ಬಹುತೇಕ ಪ್ರಕರಣಗಳಲ್ಲಿ ಸೈಲೆಂಟ್ ಸುನೀಲ ಖುಲಾಸೆಯಾಗಿದ್ದಾನೆ. ಕೆಲವು ಪ್ರಕರಣಗಳಲ್ಲಿ ಸ್ಟೇ ಅನ್ನ ತಂದಿದ್ದಾನೆ. ಆದ್ರೆ ಈಗ ಒಂದು ಪ್ರಕರಣ ಮಾತ್ರ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬಾಕಿ ಇರುವಂತದ್ದು. ಇದೇ ವೇಳೆ ನಿನ್ನೆ ಸುನೀಲನ ಮನೆಗೆ ಸಿಸಿಬಿ ಪೊಲೀಸರು ಎಡತಾಕಿದ್ರು. 2 ಪ್ರತ್ಯೇಕ ತಂಡಗಳು ಸುನೀಲನ ಮನೆಗೆ ಭೇಟಿಯನ್ನ ಕೂಡ ಕೊಟ್ಟಿದ್ವು. ಇವತ್ತು ಸಿಸಿಬಿ ಕಚೇರಿಗೆ ಸೈಲೆಂಟ್ ಸುನೀಲ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ವಕೀಲರನ್ನ ಕರ್ಕೊಂಡು ಬರುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು ಆರ್ಯ, ಈಗಾಗಲೇ ನಾವು ಗಮನಿಸಿದ್ವಿ, ಪೊಲೀಸರಿಗೆ ಸಿಗದಂತಹ ಸೈಲೆಂಟ್ ಸುನೀಲ ಬಿಜೆಪಿ ನಾಯಕರಿಗೆ ಸಿಕ್ಕಿದ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ, ಅವರ ಜೊತೆನೇ ಇದ್ದ. ಆನಂತರ ಅಲ್ಲೂ ಕೂಡ ಪೊಲೀಸರು ಇದ್ರೂ ಕೂಡ ಸಿಸಿಬಿ ಕಚೇರಿಯ ಪಕ್ಕದಲ್ಲೇ ಈ ಕಾರ್ಯಕ್ರಮ ನಡೆದ್ರು ಕೂಡ ಅಲ್ಲೇ ಬಿಟ್ಕೊಟ್ಟ ಇದ್ರು. ಯಾವುದೇ ರೀತಿಯಲ್ಲೂ ಆತನನ್ನ ವಶಕ್ಕೆ ಪಡೆಯುವಂತಹ ಬಂಧಿಸುವ ವಿಚಾರ ಆಗಿರ್ಲಿಲ್ಲ. ಇವತ್ತು ಈಗ ಆತ ಬರ್ತಾನೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಮುಚ್ಚಳಿಕೆ ಬರೆಸಿ ಕಳುಹಿಸಿಕೊಡ್ತಾರ ಸೈಲೆಂಟ್ ಆಗಿ? ಖಂಡಿತವಾಗ್ಲೂ ನವಿತೆ, ಈಗ ಪೊಲೀಸರು ಹೇಳ್ತಿರುವಂತದ್ದು ಏನಂದ್ರೆ ಆತನ ಮೇಲೆ ಸದ್ಯಕ್ಕೆ ಯಾವುದೇ ರೀತಿಯಂತ ವಾರೆಂಟ್ ಕೂಡ ಇಲ್ಲ. ಜೊತೆಗೆ ಪ್ರತಿ ಬಾರಿ ಕೂಡ ಅಷ್ಟೇ ಕೋರ್ಟ್ಗೆ ಇನ್ ಟೈಮ್ ಅಲ್ಲಿ ಆತ ಅಪಿಯರ್ ಆಗ್ತಿದ್ದ. ಆ ಒಂದು ಕಾರಣಕ್ಕೋಸ್ಕರ ಮತ್ತು ಚುನಾವಣೆ ಹತ್ತಿರ ಇರುವಂತಹ ನಿಟ್ಟಿನಲ್ಲಿ ರೌಡಿ ಶೀಟರ್ ಗಳ ಮನೆ ಮೇಲೆ ನಾವು ದಾಳಿಯನ್ನ ಮಾಡ್ತೀವಿ. ಆದ್ರೆ ನಾವು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸೈಲೆಂಟ್ ಸುನೀಲ ಮನೆಯಲ್ಲಿ ಇರ್ಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆತ ನಾಪತ್ತೆ ಆಗಿದ್ದಾನೆ ಅನ್ನುವಂತಹ ಮಾತನ್ನು ಕೂಡ ನಾವು ಹೇಳಿದ್ವಿ. ಅದರಂತೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಅಷ್ಟೇ ಕೊಟ್ಟಿದ್ವಿ ಅಂತ ಮಾತನ್ನು ಹೇಳ್ತಿರುವಂತದ್ದು. ಸದ್ಯಕ್ಕೆ ಈಗ ಪೊಲೀಸರಿಗೆ ಇರುವಂತದ್ದು ಏನಂತಂದ್ರೆ ಕಣ್ಣು ಮುಂದೆ ಇದ್ದಂತ ಟೈಮ್ ನಲ್ಲಿ ಬಿಟ್ಟಂತ ಪೊಲೀಸರು ಈಗ ಆತನಿಗೋಸ್ಕರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ಚಾಮರಾಜಪೇಟೆಯಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಆತ ಬಹಿರಂಗವಾಗಿರ್ತಾನೆ, ಪೊಲೀಸರು ಮುಂದೆನೆ ಇರ್ತಾನೆ. ಅಂತಹ ಟೈಮ್ ನಲ್ಲಿ ಪೊಲೀಸರು ಆತನನ್ನು ಅಟ್ಲೀಸ್ಟ್ ಕರ್ಕೊಂಡೋಗ್ಬಿಟ್ಟು ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಆತನಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂತದ್ದಾಗಿರ್ಬೋದು, ಯಾವುದು ಕೂಡ ಅಷ್ಟೇ ಮಾಡಿರ್ಲಿಲ್ಲ. ಯಾವಾಗ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗುತ್ತೋ, ಸುದ್ದಿ ಪ್ರಸಾರ ಆದಂತ ಬಳಿಕ ಎಚ್ಚೆತ್ತುಕೊಂಡಂತ ಪೊಲೀಸರು 2 ಪ್ರತ್ಯೇಕವಾದಂತ ತಂಡಗಳನ್ನು ಮಾಡಿದ್ದಾರೆ. ನಿನ್ನೆ ಇಡೀ ದಿನಲೂ ಕೂಡ ಅಷ್ಟೇ ಅವರ ಮನೆಯನ್ನ ಸರ್ಚ್ ಮಾಡಕ್ ಹೋಗಿದ್ರು. ಆತ ಮನೆಯಲ್ಲಿ ಇರಲಿಲ್ಲ. ಜೊತೆಗೆ ಆತ ಎಲ್ಲಿದ್ದಾನೆ, ಏನು ಆತನ ಮೊಬೈಲ್ ಫೋನ್ ಎಲ್ಲಿ ಟ್ರ್ಯಾಕ್ ಆಗ್ತಿಗೆ, ಪ್ರತಿಯೊಂದು ಆಯಾಮದಲ್ಲಿ ಕೂಡ ಅಷ್ಟೇ ಆತನಿಗೋಸ್ಕರ ಹುಡುಕಾಟವನ್ನ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಯಾವುದೇ ರೀತಿಯಂತ ಒಂದು ಮಾಹಿತಿ ಕೂಡ ಇಲ್ಲ. ಆದ್ರೂ ಕೂಡ ಅಷ್ಟೇ 2 ತಂಡಗಳು ಸಿಸಿಬಿ ಟೀಮ್ಗಳು ಆತನಿಗೋಸ್ಕರ ಹುಡುಕಾಟವನ್ನ ಮಾಡ್ತಿರುವಂತದ್ದು. ಆದ್ರೆ ಒಂದು ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಆತ ಇವತ್ತು ಅಡ್ವೊಕೇಟ್ ನ ಜೊತೆಯಾಗಿ ಸಿಸಿಬಿ ಕಚೇರಿಗೆ ಖುದ್ದು ತಾನೇ ಬರ್ತಾ ಇದ್ದಾನೆ. ತಾನು ಬಂದಂತಹ ಸಂದರ್ಭದಲ್ಲಿ ತನ್ನ ಮೇಲೆ ಇದ್ದಂತಹ ಕೇಸ್ಗಳೆಲ್ಲವೂ ಕೂಡ ಅಷ್ಟೇ ಖುಲಾಸೆ ಆಗಿದೆ. ಆ ಒಂದು ಖುಲಾಸೆ ಆಗಿರುವಂತಹ ಕೋರ್ಟ್ ಆರ್ಡರ್ ನ ಸಮೇತವಾಗಿ ಆತ ಬರ್ತಾ ಇದ್ದು, ನನ್ನ ಮೇಲೆ ಯಾವುದೇ ರೀತಿಯಂತ ಪ್ರಕರಣಗಳು ಕೂಡ ಅಷ್ಟೇ ಪೆಂಡಿಂಗ್ ಇಲ್ಲ, ಯಾವುದೇ ಪ್ರಕರಣಗಳು ಪೆಂಡಿಂಗ್ ಇಲ್ಲದೆ ಇದ್ರೂ ಕೂಡ ಅಷ್ಟೇ ಯಾಕೆ ಈ ರೀತಿಯಾಗಿ ನನಗೆ ಟಾರ್ಚರ್ ಕೊಡ್ತಿರುವಂತದ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ತಮ್ಮ ವಕೀಲರ ಜೊತೆ ಬರ್ತಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಅಷ್ಟೇ ಈಗ ಪೊಲೀಸರಿಗೆ ಇರುವಂತದ್ದು. ಆದ್ರೂ ಕೂಡ ಅಷ್ಟೇ ಪೊಲೀಸರು ಆತ ವಕೀಲರ ಜೊತೆ ಬರುವುದಕ್ಕಿಂತ ಮುಂಚಿತವಾಗಿ ಆತನನ್ನ ನಾವೇ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ತದನಂತರ ಆತನಿಂದ ಮುಚ್ಚಳಿಕೆ ಬರ್ಕೊಂಡು ಕಳಿಸುವಂತಹ ಒಂದು ಕೆಲಸವನ್ನು ಕೂಡ ಅಷ್ಟೇ ಪೊಲೀಸರು ಮಾಡೋಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಓರ್ವ ರೌಡಿ ಶೀಟರ್ನ ಕರೆಸಿ ಪೊಲೀಸರು ಮುಚ್ಚಳಿಕೆ ಬರ್ಸ್ಕೊಂಡು ಕಳಿಸಿದ್ರೆ ಏನು ಮೆಸೇಜ್ ಹೋಗ್ತಾ ಇರುವಂತದ್ದು? ಯಾಕಂದ್ರೆ ಪೊಲೀಸರಿಗೆ ಸಿಗ್ತಾ ಇಲ್ಲ, ನಿನ್ನೆಯಿಂದಲೂ ಕೂಡ ಹುಡುಕಾಟ ಮಾಡ್ತಿದ್ರೆ. ಜೊತೆಗೆ 23ನೇ ರೈಡ್ ಮಾಡಿದಂತ ಟೈಮ್ ನಲ್ಲಿ ಕೂಡ ಆತ ಸಿಗೋದಿಲ್ಲ. ಆದ್ರೆ ರಾಜಕಾರಣಿಗಳಿಗೆ ಮಾತ್ರ ಯಾವ ರೀತಿಯಾಗಿ ಆತ ಸಿಗ್ತಾ ಇದ್ದಾನೆ ಅಂತಂದ್ರೆ ಸ್ಟೇಜ್ ಪ್ರೋಗ್ರಾಮ್ ನಲ್ಲಿ ಅವರ ಜೊತೆ ಆತ ಒಂದು ದಿನ ಕಳೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸರ ಒಂದು ಕಾರ್ಯವೈಖರಿ ಮೇಲೆ ಸಾಕಷ್ಟು ರೀತಿಯಂತ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಮತ್ತಷ್ಟು ಪ್ರಮುಖ ಸುದ್ದಿ ನೋಡೋಣ.